ನನ್ನ ತಿಳಿದ ಮಟ್ಟಿಗೆ ಸರ್ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗೋದು 100% ನನಗಂತೂ ಡೌಟು. ಮತ್ತು ಆಯಿತು ಅಂತಂದರೆ ಅದು ಅವ್ರ ಅದೃಷ್ಟ. ಓಕೆ, ನನಗೆ ಆ ಮುಖದಲ್ಲಿ ಏನೋ ಒಂಥರ ದಗದಗ ಅಂತ ಉರಿತದೆ. ಡಿ ಕೆ ಶಿವಕುಮಾರ್ ಮುಖದಲ್ಲಿ ದಗದಗ ಅಂತ ಉರಿತದೆ. ನನ್ನ ಮನೆ ಈ ನಡೆ ಒಂದು 15 ದಿವಸದಲ್ಲಿ ನೋಡ್ತಾ ಇರೋದು ಆ ಮುಖದಲ್ಲಿ ಸಿ ಎಮ್ ಆಗ್ತಾರಂಥ ಕಾನ್ಫಿಡೆನ್ಸ್ ಅವ್ರಿಗೇ ಇಲ್ಲ. ಇನ್ನು ರಾಜ್ಯಕ್ಕೆ ಎಲ್ಲ ಆಗ್ತಾರೆ ಸರ್ ನಾವು ಸ್ವತಃ ಬೆಳೆಯೋದು ಬೇರೆ, ಒಂದು ಸಾಮಾಜಿಕವಾಗಿ ಜನನಾಯಕ ಆಗೋದು ಬೇರೆ. ಸಿದ್ದರಾಮಯ್ಯ ಒಬ್ಬ ಜನನಾಯಕನಾಗಿ ಒಂದು ಕಾಡಿನಿಂದ ಒಬ್ಬ ಸಿ ಎಮ್ ಆಗಿದ್ದಾರೆ. ಡೆಫಿನೆಟ್ಲಿ ಇವರು ಡಿ ಕೆ ಶಿವಕುಮಾರ್ ಅವರು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಬಟ್ ಅವ್ರು ಸ್ವಂತಕ್ಕೆ ಬೆಳೆದಿದ್ದಾರೆ. ಜನನಾಯಕನಾಗಿ ಎಲ್ಲೂ ಕೂಡ, ಈವನ್ ಕಾಂಗ್ರೆಸ್ಸಲ್ಲೂ ಕೂಡ ಬೆಳೆದಿಲ್ಲ. ಈಗ ಡಿ ಕೆ ಶಿವಕುಮಾರ್ ಎದ್ದು ನಿಂತ್ಕೊಂಡು ಮತ್ತು ಸಿದ್ದರಾಮಯ್ಯ ಎದ್ದು ನಿಂತ್ಕೊಂಡು ಡಿ ಕೆ ಶಿವಕುಮಾರ್ ಪರವಾಗಿ 136-137 ಇದೆ. ಡಿ ಕೆ ಶಿವಕುಮಾರ್ ಬಗ್ಗೆ ಎಷ್ಟು ಜನ ಎಮ್ ಎಲ್ ಎ ಇದ್ದಾರಪ್ಪ, ನಮ್ಮ ಸಿದ್ದರಾಮಯ್ಯನ ಬಗ್ಗೆ ಎಷ್ಟು ಜನ ಇದ್ದಾರಂತೆ. ಅವ್ರು ಕಾಂಗ್ರೆಸ್ ಪಕ್ಷ KPCC ಆಫೀಸಲ್ಲಿ ಎದ್ದು ನಿಲ್ಸಿದ್ರೆ ನನ್ನ ತಿಳ್ದಂಗೆ 10 ಜನ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ಎದ್ದು ನಿಂತ್ಕೊಳ್ಳಲ್ಲ. 10 ಜನನೇ ಇಲ್ಲದಂಥ ವ್ಯಕ್ತಿ ಸಿ ಎಮ್ ಹೇಗಾಗ್ತಾರೆ ಅನ್ನೋದೇ ನಮಗೊಂದು ದೊಡ್ಡ ಕಾಡ್ತಿರೋಂಥ ಪ್ರಶ್ನೆ. ಜೊತೆಯಲ್ಲಿ ಸರ್ ಕಳೆದ 3 ವರ್ಷದಿಂದ ಬೆಂಗಳೂರು ಇನ್ಚಾರ್ಜು ಸರ್ ಏನು ಅಭಿವೃದ್ಧಿ ಮಾಡಿದ್ದಾರೆ? BDAದು CDP 2015ಕ್ಕೆ ನಿಂತಿದೆ. BDAದು CDP ಏನೋ ರಿವೈಸೇ ಮಾಡಿಲ್ಲ. ಮಾಸ್ಟರ್ ಪ್ಲ್ಯಾನನ್ನು ಇದುವರೆಗೂ ರಿವೈಸೇ ಮಾಡಿಲ್ಲ. ಬೆಂಗಳೂರಲ್ಲಿ 7,000 ಟನ್ ಕಸ ಬೀಳ್ತದೆ. ಇವ್ರುಗಳು ಬಂದಾಗ ಹೇಳಿದ್ದು BJPಯವರು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ, ನಾವುಗಳು ಬದಲಾವಣೆ ಮಾಡ್ತೀವಿ, ಒಂದು ದೊಡ್ಡ ಮಟ್ಟಕ್ಕೆ ಬದಲಾವಣೆ ಮಾಡ್ತೀವಿ ಸಿವಿಕ್ ಕಮ್ಯುನಿಟೀಸ್ ಅಂತಂದರು. 7,000 ಟನ್ನು BJP ಇರಬೇಕಾದ್ರು ತೊಗೊಂಡೋಗಿ ಬಿಸಾಕೋರು. ಇವಾಗೂ ಕೂಡ ಕಸವನ್ನು ತೊಗೊಂಡು ಬಿಸಾಕ್ತಾರೆ, ರೀಸೈಕಲ್ ಮಾಡಲ್ಲ. ಒಂದು ಸಣ್ಣ ಸ್ವೀಡನ್ ದೇಶ ಕಳೆದ 20 ವರ್ಷದಿಂದ ತನ್ನ ಕಸದಿಂದ ಬಸ್ಸುಗಳನ್ನ ಓಡಿಸ್ತಾರೆ. ಆ ಸ್ವೀಡನ್ ದೇಶ ಲೈಟ್ ಉತ್ಪತ್ತಿ ಮಾಡ್ಕೊಳ್ತಾರೆ, ಜನರಿಗೆ ಗಿಫ್ಟ್ಗಳನ್ನ ಕೊಡ್ತಾರೆ ಕಸ ಕೊಟ್ಟರೆ. ಇಲ್ಲಿ ಕಸ ಎಲ್ಲಂದರೆ ಅಲ್ಲಿ ಬಿದ್ದಿರ್ತದೆ. ಅದೊಂದಾಯಿತು. ಬೆಂಗಳೂರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಡಿಟ್ ಆಗಿಲ್ಲ ಸರ್. ಇನ್ಫ್ರಾಸ್ಟ್ರಕ್ಚರ್ ಆಡಿಟ್ ಆಗಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಏನು ಅಂತಂದರೆ ಎಷ್ಟು ಜನ ಇರಬೇಕಿಲ್ಲಿ, ಎಷ್ಟು ಜನಕ್ಕೆ ಬ್ರಿಡ್ಜ್ಗಳಿದೆ, ಎಷ್ಟು ಜನಕ್ಕೆ ಬೇಕಾದಂಥ ಬ್ರಿಡ್ಜು, ನೀರು ಸೌಕರ್ಯ, ಕರೆಂಟು, ಸ್ಯಾನಿಟ್ರಿ, ಬೇಕಾದಂಥ ಗಾಳಿ, ಕೆರೆಗಳು, ನೀರಿನ ಅಂಶ. ನೋಡಿ ಬೆಂಗಳೂರಲ್ಲಿ